ಸೋಲುಗಳು ಸರದಿಯಲ್ಲಿ ನಿಂತು ಕೈ ಕುಲುಕಿದರೂ ಕುಸಿಯದ ರೌಲಿಂಗ್. ಜೆ.ಕೆ. ರೌಲಿಂಗ್ ಇಂದು ವಿಶ್ವದ ಅತ್ಯಂತ ಯಶಸ್ವಿ ಲೇಖಕಿಯರಲ್ಲಿ ಒಬ್ಬರು. ಆದರೆ ಅವರ ಜೀವನವನ್ನು ಹತ್ತಿರದಿಂದ ನೋಡಿದರೆ ಅದು ಕೇವಲ ಯಶಸ್ಸಿನ ಕಥೆಯಲ್ಲ. ಹೋರಾಟ, ನಿರಾಶೆ, ನಿರಾಕರಣೆ ಮತ್ತು ಅಚಲವಾದ ನಂಬಿಕೆಯ ಅಸಲಿ ಕತೆ. 1965ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದ ಜೋಯಾನ್ ರೌಲಿಂಗ್ ಬಾಲ್ಯದಲ್ಲೇ ಕತೆಗಳ ಜಗತ್ತಿನಲ್ಲಿ ತೇಲುತ್ತಿದ್ದ ಹುಡುಗಿ. ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂಗಿಗೆ ಕತೆಗಳನ್ನು ಹೇಳುವುದೆಂದರೆ ಎಲ್ಲಿಲ್ಲದ ಖುಷಿ. ಪುಸ್ತಕಗಳು ಅವಳಿಗೆ ಕೇವಲ ಓದುವ ವಸ್ತುವಲ್ಲ, ಅದು ಅವಳ ಕಲ್ಪನೆಯ ಬಾಗಿಲುಗಳನ್ನು ತೆರೆಯುವ ಮ್ಯಾಜಿಕ್ ಕೀಗಳು. ಈ ಬಾಲಕಿಯ ಕಲ್ಪನೆಯಲ್ಲೇ ಮುಂದೆ ಇಡೀ ಜಗತ್ತನ್ನು ಸೆಳೆಯುವ ಕತೆಗಳು ಹುಟ್ಟುತ್ತವೆ ಎಂದು ಆ ದಿನಗಳಲ್ಲಿ ಯಾರೂ ಊಹಿಸಿರಲಿಲ್ಲ. ಯೌವನದಲ್ಲಿ ಅವಳ ಜೀವನ ಸಾಮಾನ್ಯವಾಗಿಯೇ ಸಾಗಿತು. ಕಾಲೇಜಿನಲ್ಲಿ ಓದಿ ನಂತರ ವಿವಿಧ ಕೆಲಸಗಳನ್ನು ಮಾಡುತ್ತಿದ್ದಳು. ಆದರೆ ಅವಳೊಳಗಿನ ಕತೆಗಾರ್ತಿ ಯಾವಾಗಲೂ ಜಾಗೃತವಾಗಿಯೇ ಇದ್ದಳು. 1999ರ ಅದೊಂದು ದಿನ ಮ್ಯಾಂಚೆಸ್ಟರ್ನಿಂದ ಲಂಡನ್ಗೆ ಹೋಗುತ್ತಿದ್ದ ರೈಲಿನಲ್ಲಿ ಕುಳಿತಿದ್ದಾಗ ಅವಳ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮಿಂಚಿತು. ಕಪ್ಪು ಕೂದಲು, ಗಾಜಿನ ಚಸ್ಮಾ ಧರಿಸಿದ ಬಾಲಕನೊಬ್ಬ ಜಾದೂಗಾರರ ಶಾಲೆಗೆ ಸೇರುತ್ತಾನೆ. ಆ ಕ್ಷಣವೇ ಒಂದು ಹೊಸ ಜಗತ್ತು ಅವಳ ಮನಸ್ಸಿನಲ್ಲಿ ರೂಪುಗೊಳ್ಳಲು ಆರಂಭಿಸಿತು. ಆ ಬಾಲಕನ ಹೆಸರೇ ಮುಂದೆ ವಿಶ್ವದ ಕೋಟ್ಯಂತರ ಓದುಗರ ಹೃದಯದಲ್ಲಿ ನೆಲೆಸಿತು. ಅವನೇ ಹ್ಯಾರಿ ಪಾಟರ್. ಆದರೆ ಈ ಕಲ್ಪನೆ ಹುಟ್ಟಿದ ದಿನದಿಂದಲೇ ಯಶಸ್ಸು ಹಿಂಬಾಲಿಸಲಿಲ್ಲ. ಬದುಕಿನ ಕಠಿಣ ಪರೀಕ್ಷೆಗಳು ಅವಳಿಗಾಗಿ ಕಾಯುತ್ತಲೇ ಇದ್ದವು. ಅದೇ ವರ್ಷಗಳಲ್ಲಿ ಅವಳ ತಾಯಿ ಅನಾರೋಗ್ಯದಿಂದ ನಿಧನರಾದರು. ಆ ನೋವು ಅವಳ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಜೀವನದಲ್ಲಿ ಹೊಸ ಆರಂಭಕ್ಕಾಗಿ ಅವಳು ಪೋರ್ಚುಗಲ್ಗೆ ತೆರಳಿದಳು. ಅಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿಯೇ ಮದುವೆಯಾದಳು. ಆದರೆ ಆ ಮದುವೆ ಸಂತೋಷದ ಜೀವನವನ್ನು ಕೊಡಲಿಲ್ಲ. ಕೆಲವೇ ವರ್ಷಗಳಲ್ಲಿ ಅದು ಮುರಿದು ಬಿತ್ತು. 1.5 ವರ್ಷದ ಚಿಕ್ಕ ಮಗುವನ್ನು ಕೈಯಲ್ಲಿ ಹಿಡಿದು ಸಾಗುವಾಗ ಜೀವನದ ಎಲ್ಲ ಕನಸುಗಳು ಮುರಿದು ಬಿದ್ದಂತೆ ಭಾಸ. ಆ ಸಮಯದಲ್ಲಿ ಅವಳು ಮತ್ತೆ ಇಂಗ್ಲೆಂಡ್ಗೆ ಮರಳಿದಳು. ಹಣವಿಲ್ಲ, ಸ್ಥಿರವಾದ ಉದ್ಯೋಗವಿಲ್ಲ, ಭವಿಷ್ಯ ಅಸ್ಪಷ್ಟ. ಅವಳು ಸರಕಾರದ ಸಹಾಯಧನದ ಮೇಲೆ ಬದುಕಿದ್ದಳು. ಕೆಲವೊಮ್ಮೆ ತನ್ನ ಮಗುವಿಗೆ ಆಹಾರ ಹೊಂದಿಸುವುದೇ ಕಷ್ಟವಾಗುತ್ತಿತ್ತು. ಆ ಸಮಯದಲ್ಲಿ ಅವಳಿಗೆ ಚೆನ್ನಾಗಿ ಪರಿಚಯವಾದ ಪದ ಸೋಲು. ಎಲ್ಲಿಂದ ಎಲ್ಲಿಗೆ ಹೋದರೂ, ಛಲದಿಂದ ಏನೇ ಮಾಡಿದರೂ ವಿಫಲತೆಯೇ ಎದುರಿಗೆ ಬಂದು ಕೈಕುಲುಕುತ್ತಿತ್ತು. ಆದಾಗ್ಯೂ ಒಂದು ಸಂಗತಿ ಮಾತ್ರ ಅವಳನ್ನು ಉಳಿಸಿತು, ಅದೇ ಬರವಣಿಗೆ. ಅವಳು ಒಂದು ಸಣ್ಣ ಕಾಫಿ ಕೆಫೆಯಲ್ಲಿ ಕುಳಿತು ಕತೆ ಶುರು ಮಾಡಿದಳು. ಮನೆಯಲ್ಲಿ ಮಗು ಮಲಗಿದಾಗ ಪೆನ್ನನ್ನು ಹಿಡಿಯುತ್ತಿದ್ದಳು. ಚಳಿಗಾಲದ ದಿನಗಳು, ಕಡಿಮೆ ಹಣ, ಒತ್ತಡ. ಎಲ್ಲದರ ನಡುವೆಯೂ ತನ್ನ ಕಥೆಯನ್ನು ಮುಂದುವರಿಸಿದಳು. ಆ ಕಥೆಯೇ ಹ್ಯಾರಿ ಪಾಟರ್ ಅಂಡ್ ದ ಫಿಲಾಸಫರ್ ಸ್ಟೋನ್. ಪುಸ್ತಕವನ್ನು ಮುಗಿಸಿದಾಗ ಅದು ಅವಳಿಗೆ ಕೇವಲ ಕಥೆಯಲ್ಲ, ಅದು ಅವಳ ಜೀವನದ ಒಂದು ಭಾಗವಾಗಿತ್ತು. ಆದರೆ ಇನ್ನೂ ದೊಡ್ಡ ಸವಾಲು ಕಾಯುತ್ತಿತ್ತು. ಪುಸ್ತಕವನ್ನು ಪ್ರಕಟಿಸಲು ಅವಳು ಹಲವು ಪ್ರಕಾಶಕರನ್ನು ಕೋರಿದಳು. ಆದರೆ ಉತ್ತರ ಒಂದೇ, ಇದು ನಮಗೆ ಸರಿ ಹೊಂದುತ್ತಿಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, 12 ಪ್ರಕಾಶಕರು ಪುಸ್ತಕವನ್ನು ಪ್ರಕಟಿಸಲು ನಿರಾಕರಿಸಿದರು. ಇಂಥ ಅನುಭವ ಒಂದೆರಡಾದರೆ ಅನೇಕರು ಅಲ್ಲಿಗೇ ನಿಂತು ಬಿಡುತ್ತಾರೆ. ಆದರೆ ರೌಲಿಂಗ್ ತನ್ನ ಪ್ರಯತ್ನ ಕೈಬಿಡಲಿಲ್ಲ. ಕೊನೆಗೂ ಒಂದು ಸಣ್ಣ ಪ್ರಕಾಶನ ಸಂಸ್ಥೆಯು, ಬ್ಲೂಮ್ಸ್ಬರಿ ಪಬ್ಲಿಷಿಂಗ್, ಪುಸ್ತಕ ಪ್ರಕಟಿಸಲು ಒಪ್ಪಿಕೊಂಡಿತು. ಏಕೆಂದರೆ ಆ ಪ್ರಕಾಶಕನ 8 ವರ್ಷದ ಮಗಳು ಪುಸ್ತಕದ ಮೊದಲ ಅಧ್ಯಾಯವನ್ನು ಓದಿ ತುಂಬಾ ಇಷ್ಟಪಟ್ಟಿದ್ದಳು. ಆಸಕ್ತಿಯಿಂದ ಮುಂದಿನ ಅಧ್ಯಾಯವನ್ನು ಕೇಳಿದಾಗ ಆ ಪ್ರಕಾಶಕನು ಪುಸ್ತಕ ಪ್ರಕಟಿಸಲು ಮನಸ್ಸು ಮಾಡಿದ. 1997ರಲ್ಲಿ ಪುಸ್ತಕ ಹೊರಬಂತು.
ಮೊದಲ ಮುದ್ರಣ ಕೇವಲ 500 ಪ್ರತಿಗಳು ಮಾತ್ರ. ಯಾರಿಗೂ ದೊಡ್ಡ ನಿರೀಕ್ಷೆಗಳಿರಲಿಲ್ಲ. ಆದರೆ ನಿಧಾನವಾಗಿ ಏನೋ ಅದ್ಭುತ ನಡೆಯತೊಡಗಿತು. ಮಕ್ಕಳಿಗೆ ಆ ಕತೆ ತುಂಬಾ ಇಷ್ಟವಾಯಿತು. ನಂತರ ದೊಡ್ಡವರು ಓದಲು ಆರಂಭಿಸಿದರು. ಮಾತಿನಿಂದ ಮಾತಿಗೆ, ಓದುಗರಿಂದ ಓದುಗರಿಗೆ ಆ ಪುಸ್ತಕದ ಖ್ಯಾತಿ ಹರಡಿತು. ಕೆಲವೇ ವರ್ಷಗಳಲ್ಲಿ ಹ್ಯಾರಿ ಪಾಟರ್ ಸರಣಿ ವಿಶ್ವದ ಅತ್ಯಂತ ಜನಪ್ರಿಯ ಪುಸ್ತಕಗಳಲ್ಲಿ ಒಂದಾಯಿತು. ಆ ಕತೆಗಳು ನಂತರ ಸಿನಿಮಾಗಳಲ್ಲಿಯೂ ಮೂಡಿಬಂದವು. ಹ್ಯಾರಿ ಪಾಟರ್ ಫಿಲ್ಮ್ ಸಿರೀಸ್ ಅನ್ನುವುದು ವಿಶ್ವದ ಸಿನಿಮಾ ಇತಿಹಾಸದಲ್ಲೇ ದೊಡ್ಡ ಯಶಸ್ಸು ಕಂಡ ಸರಣಿಗಳಲ್ಲಿ ಒಂದಾಯಿತು. ಒಮ್ಮೆ ಕಾಫಿ ಅಂಗಡಿಯಲ್ಲಿ ಕುಳಿತು ಕತೆ ಬರೆಯುತ್ತಿದ್ದ ಈ ಮಹಿಳೆ ವಿಶ್ವದ ಶ್ರೀಮಂತ ಲೇಖಕಿಯರಲ್ಲಿ ಒಬ್ಬರಾದರು. ಅವರ ಪುಸ್ತಕಗಳು 80ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡವು. ಕೋಟ್ಯಂತರ ಪ್ರತಿಗಳು ಮಾರಾಟವಾದವು. ಆದರೆ ರೌಲಿಂಗ್ ಪಾಲಿಗೆ ಯಶಸ್ಸಿನ ಅರ್ಥ ಕೇವಲ ಹಣವಲ್ಲ. ಒಮ್ಮೆ ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡು, ನನ್ನ ಜೀವನದಲ್ಲಿ ಸೋಲು ಅನ್ನುವುದು ಅತ್ಯಂತ ದೊಡ್ಡ ಪಾಠವನ್ನು ಕಲಿಸಿದೆ ಎಂದಿದ್ದಾರೆ. ಬದುಕಿನಲ್ಲಿ ಎಲ್ಲವೂ ಕಳೆದು ಹೋದಂತೆ ಅನಿಸಿದ ಸಮಯದಲ್ಲಿಯೇ ಅವರು ತಮ್ಮನ್ನು ತಾವು ಅರಿತುಕೊಂಡರು. ತಮ್ಮ ಸಂಪತ್ತಿನ ದೊಡ್ಡ ಭಾಗವನ್ನು ದಾನ ಕಾರ್ಯಗಳಿಗೆ ಬಳಸುತ್ತಿದ್ದಾರೆ. ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಅನೇಕ ಸಂಸ್ಥೆಗಳನ್ನು ಬೆಂಬಲಿಸುತ್ತಿದ್ದಾರೆ. ಯಶಸ್ಸು ಎಂದರೆ ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಸಮಾಜಕ್ಕೆ ಹಿಂತಿರುಗಿಸುವುದು ಆಗಬೇಕು ಎಂಬುದನ್ನು ಅವರು ತೋರಿಸಿದ್ದಾರೆ. ಹ್ಯಾರಿ ಪಾಟರ್ ಸರಣಿಯು 2023ರ ಹೊತ್ತಿಗೆ 84 ಭಾಷೆಗಳಿಗೆ ಅನುವಾದಗೊಂಡಿದ್ದು ಸುಮಾರು 60 ಕೋಟಿ ಪ್ರತಿಗಳು ಮಾರಾಟವಾಗಿವೆ. ವಿಶ್ವದ ಸಿರಿವಂತ ಲೇಖಕಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಜೆ.ಕೆ. ರೌಲಿಂಗ್ 8,300 ಕೋಟಿ ರುಗಳ ಒಡತಿ. 60 ವರ್ಷದ ಅವರ ಬದುಕಿನ ಕತೆ ನಮಗೆ ಒಂದು ಮಹತ್ವದ ಸತ್ಯವನ್ನು ಹೇಳುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಮುರಿದು ಬಿದ್ದಂತೆ ಕಾಣಬಹುದು, ಕನಸುಗಳು ದೂರವಾಗಿರುವಂತೆ ಅನಿಸಬಹುದು. ಆದರೆ ಆ ಸಮಯದಲ್ಲೇ ನಮ್ಮೊಳಗಿನ ಶಕ್ತಿ ಹೊರಬರುತ್ತದೆ. ನಮ್ಮನ್ನು ನಾವೇ ನಂಬದೆ ಹೋದರೆ ಬೇರೆ ಇನ್ಯಾರು ನಂಬುತ್ತಾರೆ?